ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಲವ್, ಇವತ್ತು ಅವಳು ನಾಳೆ ಇನ್ನೊಬ್ಳು ಈ ಕಾಲದಲ್ಲಿ ಅದ್ಯಾಕೋ ದೇವದಾಸ್ ಸರ್ ಅವಳು ನೆನ್ಸ್ಕೊಂಡು ಕುಡಿತ್ಯಾ? ಅವಳು ನನ್ನ ಜೀವ ಕಣೋ, ನನ್ನ ಜೀವ. ಸುಭಾಷ್, ನಿನ್ ಜೀವ ಪಾರ್ಕಲ್ಲಿ ಇದೆಯೋ? ಏನು ಏನಂದ? ರಶ್ಮಿಕಾ ಬೆಂಗಳೂರಿಗೆ ಬಂದ್ಯಾಳೆ. ನನ್ ಬೇಬಿ ಬಂದಿದ್ದಾಳ? ನಿಜವಾಗ್ಲೂ ನನ್ ಬೇಬಿನೇನ? ಬಿಡಾಲೋ, ನೀ ನೋಡಿದ್ರೆ ಬೇಬಿ ಬೇಬಿ ಅಂತ ಕುಡ್ದು ಕುಡ್ದು ಸಾಯ್ತಾ ಇದ್ಯಾ. ಅವಳು ನೋಡಿದ್ರೆ ಪಾರ್ಕಲ್ಲಿ ಯಾವನ್ ಜೊತೆನೋ ಇದ್ದಾಳೆ. ನೋ 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 ನೋ. ರಶ್ಮಿಕಾ, ಕೈ ಬಿಡು, ಕೈ ಬಿಡು ಅಂದಿದ್ದು. ನನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಮುಂಬೈಲಿ ಅವನ್ನ ಲವ್ ಮಾಡ್ತಿದ್ದಂತೆ. ಎಲ್ಲಿದ್ದಾನೆ ನಿನ್ ಲವ್ವರು? ಛೀ, ನಿನ್ ಚೀಪ್ ಮೆಂಟಾಲಿಟಿ ಇನ್ನೂ ಹೋಗಿಲ್ವಾ? ನಾನು ಯಾರ ಜೊತೆಗೂ ಬಂದಿಲ್ಲ. ಕಟ್ಲಾಗ್ತೀನಿ ಅಂತ ತಾನೇ ಹೋಗಿದ್ದೆ, ಮತ್ತೆ ವಾಪಸ್ ಬಂದೆ. ನನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ತಾನೆ, ನನ್ನ ನೋಡಕ್ಕೆ ಅಂತ ತಾನೇ ಬಂದಿದ್ದೀಯಾ? ಇಲ್ಲ, ನನ್ನ ಅಪ್ಪ ಅಮ್ಮನ್ ನೋಡೋದಕ್ ಬಂದಿದ್ದು. ಸುಳ್ಳು 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 ಸುಳ್ಳು. ಯಾಕೆ ಬೇಬಿ ಸುಳ್ಳು ಹೇಳ್ತಿದ್ದ? ನನಗ್ ಗೊತ್ತು, ಈಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಇಲ್ಲ, ಜೀವನದಲ್ಲಿ ಸೀರಿಯಸ್ನೆಸ್ ಇಲ್ದಿರೋನ್ ಜೊತೆ ನನ್ ಜೀವನ ಮಾಡೋದಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡ ರಶ್ಮಿಕಾ. ಕೈ ಬಿಡೋ. ನಾನ್ ಬಿಡಲ್ಲ. ಕೈ ಬಿಡು ಅಂತಂದಿದ್ ಕೈ ಬಿಡು. ಹೇಳಕ್ ಕೇಳು ರಶ್ಮಿಕಾ. ಯಾರು ನೀನು? ಯಾಕೆ ಹುಡುಗಿ ತೊಂದ್ರೆ ಕೊಡ್ತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ನಿನ್ ಕೆಲ್ಸ ಸಿದ್ಧಾಡ್ಕೊಂಡು ಹೋಗು. ಹುಡುಗಿ ಕಂಡ ತಕ್ಷಣ ಅವ್ರನ್ನ ಚುಡಾಯಿಸ್ಬೇಕನ್ಸುತ್ತ ನಿಮ್ಗೆ? ನಿಮ್ಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಬರೋ, ಬಿಡು ಬಿಡು. ನೋಡಿ ಅಕ್ಕ, ಹುಡುಗಿ ಕೈ ಹಿಡ್ಕೊಂಡು ಎಳ್ದಾಡ್ತಿದ್ದ. ಕೇಳಿದ್ರೆ ನನ್ನೇ ದಬಾಯಿಸ್ತಿದ್ದಾನೆ. ನೋಡಿ, ಇವಳು ನನಗ್ ಗೊತ್ತಿರೋಳು. ಇವಳು ನನ್ ಹುಡುಗಿ. ಸಿಗಾಕೊಂಡಾಗ ಎಲ್ರು ಇದೇ ತರಾನೇ ಹೇಳೋದು. ಏನಮ್ಮ, ನಿನಗ್ ಗೊತ್ತಾ ಇವನು? ಇಲ್ಲಮ್ಮ, ನಂಗೆ ಇವ್ನು ಯಾರಂತಾನೆ ಗೊತ್ತಿಲ್ಲ. ಏನು ಕುಡ್ಕೊಂಬಂದ್ ಗಲಾಟೆ ಮಾಡ್ತೀಯಾ? ನಡಿ ಸ್ಟೇಷನ್ಗೆ. ಬಿಡಿ, ನಾನ್ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಾಗುತ್ತೆ, ಬಿಡಿ. ಬಾರೋ. ನಾ ಮತ್ತೆ ಫೋನ್ ಮಾಡಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ ನಾನ್ ಯಾರು ಅಂತ. ಕುಡ್ದು ಆ ಹುಡ್ಗಿ ಕೈ ಹಿಡ್ಕೊಂಡು ಎಳ್ದಾಡ್ತಿದ್ದ ಸರ್. ನಾನ್ ಕೇಳಿದ್ರೆ ನನ್ ಮೇಲೆ ರೇಗಾಡ್ತಿದ್ದಾನೆ. ರಶ್ಮಿಕಾ, ಮಾತಾಡೆ. ನನ್ ಪರಿಚಯ ಇದೆ ಅಂತ ಅವ್ರಿಗೆ ಹೇಳೆ. ಸುಳ್ಳು ಸರ್, ಆ ಹುಡ್ಗಿ ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ಲು. ಹೌದೇನಮ್ಮ? ಹೌದು ಸರ್. ಎಸ್ ಸರ್, ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಐಲ್ ಮ್ಯಾನೇಜ್. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಇನ್ಸ್ಪೆಕ್ಟರ್, ಏನ್ ಪ್ರಾಬ್ಲಮ್? ಕುಡಿದು ಹುಡುಗಿ ಜೊತೆ ಗಲಾಟೆ ಮಾಡ್ತಿದ್ದ ಅಂತ ಕಂಪ್ಲೇಂಟ್ ಬಂದಿದೆ. ವಾಟ್ ವಾಟ್ ನಾನ್ಸೆನ್ಸ್! ಸುಭಾಷ, ನೋ ವೇ. ಅವನ್ ಹಾಗೆಲ್ಲ ಮಿಸ್ಬಿಹೇವ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಐ ನೋ ಹಿಮ್ ಬೆಟರ್. ಎಲ್ಲಿದ್ದಾಳೆ ಆ ಹುಡುಗಿ? ಅಲ್ಲೇ ಇದ್ದಾರೆ ನೋಡಿ. ಅದ್ಕೆ ಅವಳೇ ರಶ್ಮಿಕಾ. ಅತ್ತಿಗೆನಾ? ಅಂದ್ರೆ ಈ ಹುಡ್ಗ ಕೌನ್ಸಿಲರ್ ಸಾಹೇಬ್ರ ತಮ್ಮನಾ? ನೀನಾ ರಶ್ಮಿಕಾ? ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಪ್ರೀತಿ ಮಾಡ್ತೀರಾ ನೀವು? ಹ? ನೀನೇನೋ ಟೈಮ್ ಪಾಸ್ಗೆ ಪ್ರೀತಿ ಮಾಡಿ ಬ್ರೇಕಪ್ ಮಾಡ್ಕೊಂಡೆ, ಆದ್ರೆ ಅದರಿಂದ ಮನ್ಸು ಮುರಿದಿರೋದು ನನ್ನ ಮೈದ್ನಂದು. ದಿನಾ ನಿನ್ ನೆನ್ಪಲ್ಲೇ ಕುಡ್ದು ಕುಡ್ದು ಜೀವನ ಹಾಳು ಮಾಡ್ಕೋತಿದ್ದಾನೆ ಇವನು. ಕಮಿಟ್ಮೆಂಟ್ ಇಲ್ದೆ ಹೋದ್ರೆ ಯಾಕೆ ಪ್ರೀತಿ ಮಾಡ್ತೀರಾ ನೀವು? ಹಲೋ, ಎಕ್ಸ್ಕ್ಯೂಸ್ ಮೀ. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಇವಳೇಕೆ ನನಗೆ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು? ಅವತ್ತು ರಸ್ತೆಯಲ್ಲಿ ನನಗ ಅವಮಾನ ಮಾಡಿದೆ, ಇವತ್ತು ನನ್ ಮೈದ್ನ ಸ್ಟೇಷನ್ ಮೆಟ್ಲ ಹತ್ತು ಹಾಗೆ ಮಾಡಿದ್ಯಾ. ನನ್ನ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡಿ ಅವಮಾನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯೇನೆ. ಹ? ಏನೇ ದ್ವೇಷ ನಿಂಗೆ ನನ್ನ ಫ್ಯಾಮಿಲಿ ಮೇಲೆ? ಮೇಡಮ್, ಅದು ಶಟ್ ಅಪ್. ನಿನ್ ಉದ್ದೇಶ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ಕಾಲೋನಿಲಿ 10 ಜನ ನಿನ್ ಹಿಂದೆ ಅಕ್ಕ ಅಕ್ಕ ಅಂತ ಓಡಾಡ್ಬಿಟ್ರೆ ನೀನೇನ್ ದೊಡ್ಡ ಲೀಡರ್ ಆಗ್ಬಿಡ್ತೀಯ ಅಂತ ಅನ್ಕೊಂಡಿದ್ಯಾ? ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೆ.
ನೀನ್ ಮಾಡಿರೋ ಅವಮಾನಕ್ಕೆ ಅನುಭವಿಸ್ತ್ಯಾ. ಇನ್ನೊಂದು ನಿಮಿಷ ನೀನ್ ಇಲ್ಲಿದ್ರು ಗೆಟ್ ಔಟ್, ಗೆಟ್ ಔಟ್. ಇನ್ಸ್ಪೆಕ್ಟರ್, ಇದು ಹುಡುಗಿನ ಚುಡಾಯಿಸಿರೋ ಘಟನೆ ಅಲ್ಲ. ಇನ್ಫ್ಯಾಕ್ಟ್ ರಶ್ಮಿಕಾ ಸುಭಾಷ್ನ ಚೀಟ್ ಮಾಡಿದ್ದಾರೆ. ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡಿ. ಥ್ಯಾಂಕ್ ಯು. ಒಂದಲ್ಲ ಒಂದಿನ ನಾನು ಇದೇ ರೀತಿ ಬೈಕ್ ತಗೋತೀನಿ. ಈಗ ನಮ್ಮ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ. ನಮ್ಮ ಶಕ್ತಿ ಏನು ಅಂತ ತೋರಿಸೋ ಸಮಯ ಬಂದಿದೆ. ಅದಕ್ಕೆ ಹುಡುಗರನ್ನೆಲ್ಲ ರೆಡಿ ಮಾಡಿಟ್ಟಿರು. ಚಿಟ್ಟೆ, ಮಿನಿಸ್ಟರ್ ಮನೆಗೆ ಹೋಗ್ಬೇಕು. ಕಾರ್ತಿಗಿ, ತೀರ್ಥ, ಮೊದ್ಲು ಇವನ್ನ ಕೆಲ್ಸದಿಂದ ಕಿತ್ತಾಕು. ಯಾಕದ್ಕೆ ನಮ್ ರಾಜೇಶ್ ಏನ್ ಮಾಡ್ದ? ಇವನೇನು ಮಾಡಿಲ್ಲ. ಮಾಡಿದ್ದೆಲ್ಲ ಇವ್ರ ಅಕ್ಕ. ನೋಡು ತೀರ್ಥ, ನಾನೀಗ್ಲೂ ನಿನಗೆ ಎಚ್ಚರಿಸ್ತಾ ಇದ್ದೀನಿ. ಇವ್ರಿಬ್ರಿಂದ ನಿನಗೆ ಸಮಸ್ಯೆ ಖಂಡಿತ. ಅದಕ್ಕೆ ಏನಾಯ್ತು ಅಂತಾದ್ರೂ ಹೇಳಿ. ನಾನ್ ಸುಭಾಷ್ನ ಎಲ್ಲಿಂದ ಕರ್ಕೊಂಡ್ ಬರ್ತಿದ್ದೀನಿ ಗೊತ್ತಾ? ಪೊಲೀಸ್ ಸ್ಟೇಷನ್ ಇಂದ. ಯಾಕೋ ಮತ್ತೆ ಕುಡ್ ಗಾಡಿ ಓಡಿಸಿದ್ಯಾ? ತೀರ್ಥ, ಇವನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ ಇವ್ರ ಅಕ್ಕ. ಹರ್ಕಲ್ಲಿ 10 ಜನರ ಮುಂದೆ ಇವನ್ ಕೆನ್ನೆಗ್ ಬಾರಿಸಿದಾಳೆ. ಇವನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಆಗೋ ಹಾಗೆ ಮಾಡಿದಾಳೆ. ಸಾಲದಕ್ಕೆ ಪೊಲೀಸ್ ಅವ್ರ ಹತ್ರ ಇಲ್ಲದ್ ಸಲ್ಲದ್ ಹೇಳಿ ಮನೆ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದಾಳೆ. ಅಣ್ಣ, ಇದ್ಯಾವುದು ನನಗೆ ಗೊತ್ತಿಲ್ಲ. ಇವ್ ನಿನ್ ಹತ್ರ ಕೆಲಸ ಮಾಡ್ತಿದ್ದಾನೆ ಅನ್ನೋ ಸಣ್ಣ ಗ್ರಾಟಿಟ್ಯೂಡ್ ಕೂಡ ಅವಳಿಗಿಲ್ಲ. ಯಾವಾಗ ನೋಡಿದ್ರು ಕಾಲ್ ಕೆರ್ಕೊಂಡು ಜಗಳ ಮಾಡೋದಕ್ ಬರ್ತಾಳೆ. ಏನಾದ್ರೂ ಒಂದ್ ಸಮಸ್ಯೆನ ಮುಂದಿಟ್ಕೊಂಡು ಮನೆ ಮುಂದೆ ಗುಂಪು ಕಟ್ಕೊಂಡು ಬಂದ್ಬಿಡ್ತಾಳೆ. ಇವ್ರಿಬ್ರು ನಮ್ಮ ಮನೆ ಶತ್ರುಗಳು. ಮೊದ್ಲು ಇವನ್ನ ಕೆಲ್ಸದಿಂದ ಕಿತ್ತಾಕು. ರಾಜೇಶ, ನಿಂತ್ಕೊಳ್ಳೋ. ರಾಜೇಶ, ಸುಭಾಷ್, ಕುಡ್ದು ಪಾರ್ಕಲ್ಲಿ ಏನ್ ಮಾಡ್ತಿದ್ದೆ? ಅದನ್ನ ನಾನ್ ಹೇಳ್ತೀನಿ ಸರ್. ಬಂದು ನೋಡು, ಅಲ್ಲ ಅವಮಾನ ಮಾಡಿದ್ ಸಾಕಾಗ್ಲಿಲ್ಲ ಅಂತ ಇಲ್ಲಿಗೂ ಬಂದಿದ್ದಾಳೆ. ಏಯ್, ಏನು ನಮ್ ಮನೆ ಕಾಂಪೌಂಡ್ ಒಳಗಡೆ ಬರ್ದೇ ಹೋದ್ರೆ ತಿಂದಿದ್ದರ್ಗಲ್ವಾ? ನಾನು ಇಲ್ಲಿಗೆ ಬಂದಿದ್ದು ಕೌನ್ಸಿಲರ್ ಸಾಹೇಬ್ರ ಹತ್ರ ಕ್ಷಮೆ ಕೇಳೋದಕ್ಕೆ. ಅವಮಾನ ಮಾಡಿದ್ದು ತಮ್ಮಂಗೆ. ಅಣ್ಣನ ಹತ್ರ ಕ್ಷಮೆ ಕೇಳಿ ತುಂಬಾ ಒಳ್ಳೆಯವಳು ಅನ್ನಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ? ತೀರ್ಥ, ಇವಳನ್ ಮಾತ್ರ ನಂಬೇಡ. ಐ ಹ್ಯಾವ್ ಅ ಫೀಲಿಂಗ್ ಇವಳು ವಿರೋಧ ಪಕ್ಷದವ್ರ ಜೊತೆ ಶಾಮೀಲಾಗಿದ್ರು ಆಗಿರ್ತಾಳೆ. ಅದಕ್ಕೆ ಪದೇ ಪದೇ ನಮ್ ಫ್ಯಾಮಿಲಿ ತಂಟೆಗೆ ಬರ್ತಿದ್ದಾಳೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಮೇಡಮ್. ನಾನು ಯಾವ ಪಕ್ಷಕ್ಕೂ ಸೇರ್ತವಳಲ್ಲ. ನನ್ಗಿವರು ಕೌನ್ಸಿಲರ್ ಸಾಹೇಬ್ರು ತಮ್ಮ ಅಂತಾನೆ ಗೊತ್ತಿರ್ಲಿಲ್ಲ ಮೇಡಮ್. ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಮುಂಚೆ ಕೌನ್ಸಿಲರ್ ಸಾಹೇಬ್ರಿಗೆ ಫೋನ್ ಮಾಡಿ ಬುದ್ಧಿ ಹೇಳಿ ಅಂತ ಹೇಳ್ತಿದ್ದೆ. ನೋಡು, ಅದಕ್ಕೆ ಇವ್ರು ಏನ್ ಹೇಳ್ತಾ ಇದಾರೆ ಅಂತನಾದ್ರೂ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಳ್ಳೋದಕ್ ಏನಿದೆ? ಇವಳು ತನ್ ಪರವಾಗಿ ಮಾತಾಡ್ತಾಳ ಅಷ್ಟೇ. ಇಲ್ಲ ಮೇಡಮ್, ನಾನ್ ನನ್ ಪರವಾಗಿ ಮಾತಾಡಲ್ಲ. ಏನ್ ನಡೀತು ಅದನ್ನ ಹೇಳ್ತೀನಿ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ಕೌನ್ಸಿಲರ್ ಸಾಹೇಬ್ರೆ ನಿರ್ಧಾರ ಮಾಡ್ಲಿ. ಸರ್, ಏನಾಯ್ತು ಅಂತಂದ್ರೆ ಕೈ ಬಿಡು ಅಂತಂದಿದ್ ಕೈ ಬಿಡು. ಹೇಳಕ್ ಕೇಳು ರಶ್ಮಿಕಾ. ಯಾರು ನೀನು? ಯಾಕೆ ಅವ್ರಿಗೆ ತೊಂದರೆ ಕೊಡ್ತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ನಿನ್ ಕೆಲ್ಸ ಸಿದ್ಧ ಸೋಳ್ಕೊಂಡು ಹೋಗು. ಏನೋ ಕುಡ್ಕೊಂಡ್ ಗಲಾಟೆ ಮಾಡ್ತೀಯಾ? ನಡಿ ಸ್ಟೇಷನ್ಗೆ. ನಡ್ದಿದ್ದಿಷ್ಟು ಸರ್. ನೀವೇ ಹೇಳಿ, 100 ಜನರು ಓಡಾಡೋ ಜಾಗದಲ್ಲಿ ಹುಡುಗಿ ಕೈ ಹಿಡ್ದು ಹೇಳಿದ್ರೆ ಯಾರಾದ್ರೂ ಸುಮ್ನಿರ್ತಾರ? ನಾನಾಗಿದ್ದಕ್ಕೆ ಒಂದೇಟ್ ಹೊಡ್ದೆ. ಅದೇ ಜನರು ಗುಂಪು ಸೇರಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ನೀವೇ ಯೋಚನೆ ಮಾಡಿ. ನಿಮ್ ಮರ್ಯಾದೆ ಹೋಗ್ತಿರ್ಲಿಲ್ವಾ ಸರ್? ನಾನ್ ಹೇಳಿಲ್ವಾ ಇವಳು ತನ್ ಪರವಾಗಿ ಮಾತಾಡ್ತಾಳೆ ಅಂತ? ಸುಭಾಷ್,
ಕ್ಷಮಿಸಿ ಸರ್, ನಾನು ಇದ್ಯಾವುದನ್ನು ಬೇಕು ಅಂತ ಮಾಡ್ತಿಲ್ಲ. ಅದು ನನ್ಗೆ ಅರ್ಥ ಆಗುತ್ತೆ ಸುಮನ್ ಅವರೇ, ನೀವು ನೊಂದ್ಕೋಬೇಡಿ. ಅದಕ್ಕೆ ಬೈದ್ರು ಅಂತ ರಾಜೇಶ ನೊಂದ್ಕೊಂಡು ಹೋದ. ಅವನೊಂಚೂರು ಸಮಾಧಾನ ಮಾಡಿ ಮಂತ್ರಿಗಳ ಮನೆ ಕಳ್ಸ್ಕೊಡಿ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಚಿಟೆ ಸಾಹೇಬ್ರೆ, ಇನ್ನೊಂದು ವಿಷಯ ಹೇಳಬೇಕಿತ್ತು. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಹೇಳ್ತೀನಿ. ಅದೇನು ಹೇಳಿ ಸುಮನ್ ಅವರೇ. ಅದು ನನ್ನ ತಮ್ಮ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನನ್ನ ಆಸೆ ಇತ್ತು. ಆದರೆ ಅವ್ನು ನಿಮ್ಮ ಜೊತೆಗೆ ರಾಜಕೀಯ ಅದು ಇದು ಅಂತ ಬರೀ ಸುತ್ತುತ್ತಾನೆ ಇರ್ತಾನೆ. ಅದಕ್ಕೆ ನೀವು ಸ್ವಲ್ಪ ಬುದ್ಧಿ ಹೇಳಿ ಅವನನ್ನು ಯಾವುದಾದ್ರೂ ಕೆಲ್ಸಕ್ಕೆ ಸೇರ್ಸೋದಲ್ವಾ ಸರ್? ಹಿಂಗೆ ಬೀದಿ ಬೀದಿ ಸುತ್ತಿದ್ರೆ ಅವನ ಭವಿಷ್ಯ ಏನಾಗಬೇಕು ಹೇಳಿ? ಯವ್ವ ಸುಮನಕ್ಕ, ನಮಗ ಟವಲ್ನ ಸುತ್ಕೊಂಡು ಹೊಡೆಕತ್ತಿದಿ ನೀನು. ನಿನ್ ಕಣ್ಣಿಗೆ ನಾವೇನು ಪುಕ್ಷಟ ಮಂದಿ ತರ ಕಾಣಕತ್ತೀವೇನು? ಯಾಕ ನಮಗೇನು ಭವಿಷ್ಯ ಇಲ್ಲ? ಅಯ್ಯೋ, ನಾನು ನಿಮ್ಮ ಬಗ್ಗೆ ಹೇಳ್ತಿಲ್ಲ ಸರ್, ನನ್ನ ತಮ್ಮನ ಬಗ್ಗೆ ಹೇಳ್ತಿದ್ದೀನಿ. ಸುಮನ್ ಅವರೇ, ರಾಜಕೀಯ ವ್ಯರ್ಥ ಅಲ್ಲ. ರಾಜೇಶಂಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ. ಅವನ ಫ್ಯೂಚರ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವನು ನನ್ನ ಜೊತೆಗಿರ್ತಾನೆ. ನೋಡ್ತಾ ಇರಿ, ಎಲ್ಲರೂ ಅವನ ಬಗ್ಗೆ ಹೆಮ್ಮೆ ಪಡೋ ಹೆಸರು ಮಾಡ್ತಾನೆ. ನಾನು ಬರ್ತೇನೆ. ಯಾಕಮ್ಮ ಇದೆಲ್ಲ ತೊಂದರೆ ತಗೊಂಡೆ? ಮೊದಲನೇ ಸಲ ಬಂದಿದ್ದೀರಾ ಅಲ್ವಾ? ಅಲ್ವಾಗಿಲ್ವಾ ಎಲ್ಲ ಬಿಟ್ಬಿಟ್ಟು ಲಕ್ಷಣವಾಗಿ ಬಾಯಿ ತುಂಬ ಅತ್ತೇ ಅಂತ ಕರಿ. ಗುರುಗಳೇ, ಮುಹೂರ್ತನ ತುಂಬ ಹತ್ತಿರದಲ್ಲಿ ನೋಡಿ. ಗ್ಯಾಪ್ ಜಾಸ್ತಿ ಆದಷ್ಟು ಪ್ರಾಬ್ಲಮ್ ಜಾಸ್ತಿ. ಏನ್ರಿ ನೀವು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಯಾಕೆ ಅನ್ಕೋತೀರಾ? ಹಾಗೆಲ್ಲ ಏನು ಆಗಲ್ಲ. ಹೌದಾ? ನಿನ್ ಬಾಯ ಹರಿಕೆಯಿಂದ ಏನು ಆಗ್ದಲೇ ಇದ್ರೆ ಅಷ್ಟೇ ಸಾಕು. ಆಗತ್ತೆ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಜೋಡಿ ಆಗತ್ತೆ ಅಂತ ಹೇಳಿದೆ. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. 24 ಗುಣಗಳಲ್ಲಿ 23 ಗುಣಗಳು ಕೂಡಿ ಬರುತ್ತೆ. ಮದುವೆ ಆಗೋದಕ್ಕೆ ಉತ್ತಮವಾದ ಜೋಡಿ. ಭಗವಂತ, ಎಲ್ಲ ನಿಂದ ಕಣಪ್ಪ. ಇವತ್ತಿನಿಂದ 10 ದಿನಕ್ಕೆ ನಿಶ್ಚಿತಾರ್ಥನ ಇಟ್ಕೋಬಹುದು. ಆಮೇಲೆ 6 ತಿಂಗಳು ಯಾವುದೇ ಶುಭ ಮುಹೂರ್ತಗಳಿಲ್ಲ. ಹೌದೇ? ಶಾಂತು, ನಿನ್ಗೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಕಣಯ್ಯ, ನಿಶ್ಚಿತಾರ್ಥ ತಯಾರಿಗೆ ನಮಗೆ 10 ದಿವಸ ಸಾಕು. ನಿನ್ಗಷ್ಟೇ ಅಲ್ಲ ಕಣೋ, ನಿಶ್ಚಿತಾರ್ಥ ಅಂದ್ಮೇಲೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕೋ ಬೇಡವಾ? ಏನಮ್ಮ ನಿತ್ಯ, ಖುಷಿನಾ? ರೀ, ಏನ್ರಿ ಹೀಗ್ ಕೇಳ್ತಾ ಇದ್ದೀರಾ? ಅವಳ ಮುಖ ನೋಡಿದ್ರೇನೆ ಗೊತ್ತಾಗಲ್ವಾ? ಖುಷಿಯಾಗಿದ್ದಾಳೆ. ಜಾಡೆ. ಕಂಗ್ರ್ಯಾಚುಲೇಷನ್ಸ್ ನಿತ್ಯ. ನಿತ್ಯ ತೀರ್ಥಂಕರ್ ಪ್ರಸಾದ್. ಸರ್, ಥ್ಯಾಂಕ್ ಯು ಸರ್. ನೀವಿಲ್ಲ ಅಂದಿದ್ರೆ ನನ್ನ ಮಗನ್ ಬಿಡ್ಸ್ಕೊಂಡ್ ಬರಕ್ಕೆ ಆಯ್ತಿರ್ಲಿಲ್ಲ. ಮತ್ತೆ ಹುಡುಗಿ ತಂಟೆಗೆ ಹೋಗ್ಬೇಡಿ. ಏನಾರಿದ್ರೆ ಫೋನ್ ಮಾಡಿ, ಬರ್ತೀನಿ ನಾನು. ಅಮ್ಮ, ನನ್ನನ್ನ ಕಂಬಿ ಹಿಂದೆ ಕಳ್ಸಿದ ಆ ಕಂತ್ರಿ ನನ್ನ ಮಕ್ಳನ್ನ ಸುಮ್ನೆ ಬಿಡ್ಬೇಕಾ? ಹೆಂಗ್ ಬಿಡಕ್ಕಾಯ್ತದೆ ಮಗ? ಅವ್ರು ಎಲ್ರು ನರಳಿ ನರಳಿ ಸಾಯ್ಬೇಕು, ಹಂಗ್ ಮಾಡವ. ನಡಿ. ಅಲ್ಲಿ ನೋಡು ಮಗ, ಅದೃಷ್ಟನ ಕಾಲಲ್ಲಿ ಒದ್ದು ದುರಾದೃಷ್ಟನ ಹೆಗಲಿಗೆರ್ಸ್ಕೊಂಡು ಅವಳು ಬರ್ತಾವಳೆ.
ಏನು ಇವಳಿಗೆ ಮತ್ತಿನ್ನೇನಾದ್ರೂ ಮಾಡ್ಬಿಡ್ತೀನಿ ಅಂತ ಹೊಡೆದಾಡಕ್ ಬಂದ್ ನಿಂತ್ರಾ? ಕಾಶಿ, ನಿನ್ನ ಪಾಡು ನೀನು ಸುಮ್ಮನಿದ್ರೆ ನಾವು ಕೂಡ ಸುಮ್ಮನಿರ್ತೀವಿ. ಸುಮಿ ತಂಟೆಗೆ ಏನಾದ್ರು ಬಂದ್ರೆ ನಾವು ಸುಮ್ಮನಿರಲ್ಲ. ಮುಚ್ಕೊಂಡಿರಲೆ. ಇವಳೇನು ಏರಿಯಾ ಕೌನ್ಸಿಲರಾ ಇಲ್ಲ ಆ ಕೌನ್ಸಿಲರ್ ಇಟ್ಕೊಂಡು ಸಾಹೇಬ್ರ, ಎಷ್ಟೊತ್ತಕತ್ ಮೀಟಿಂಗು? ಇಲ್ಲಿ ವಿಡಿಯೋ ಮಾಡ್ಬೇಕಾ? ಅಂತದೇನ್ ಮಾಡ್ತೀರಿ ಇಲ್ಲಿ? ಚಿಟ್ಟೆ, ಪ್ರತಿ ಸಾರಿ ಅದೇ ಅಲ್ಲ. 5 ನಿಮಿಷ ಜೊತೆಗಿರ್ತೀನಿ, ಆಮೇಲೆ ಯಾವ್ದು ಎಮರ್ಜೆನ್ಸಿ ಕಾಲ್ ಅಂತ ನೀವು ಒಳಗ್ ಬರ್ತೀಯ, ನಾನ್ ನಿನ್ ಜೊತೆ ಹೊರಗೆ ಬರ್ತೀನಿ. ಗೊತ್ತಾಯ್ತಾ? ಗೊತ್ತಾತ್ರಿ. ಯಾವ್ದು ಹೊಸ ನಂಬರು? ಹಲೋ, ಭಾವಿ MLA ಅವರ ಭಾವಿ PA ಚಿಟ್ಟೆ ಅಲಿಯಾ ಚಿತ್ರಗುಪ್ತ ಮಾತಾಡಕತ್ತೀನಿ. ನೀವ್ ಯಾರು? ನಾನ್ ಭಾವಿ MLA ಅವರ ಭಾವಿ ಪತ್ನಿ. ಅವರ ಮೇಡಮ್ ಅವರ ಹೇಳ್ರಿ. ನಾನ್ ಹೇಳದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಚಿಟ್ಟೆ. ನಿಮ್ ಬಾಸ್ಗೆ ಎಷ್ಟೇ ಫೋನ್ ಕಾಲ್ ಬಂದ್ರು ನೀವ್ ಒಳಗ್ ಬರೋ ಹಾಗಿಲ್ಲ, ನಮಗ್ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಮಾತ್ ಮೇರಿದ್ರೆ ಸಮಸ್ಯೆ ಆಗದ್ ನಿಮ್ಗೆ. ಸರಿ ಸರಿ, ನಿಮ್ ಬಾಸ್ ಬಂದ್ರು, ನಾನ್ ಫೋನ್ ಇಡ್ತೀನಿ. ಯವ್ವ ಎಲ್ಲವ್ವ, MLA ಮಾತ್ ಕೇಳು, ಹೋಮ್ ಮಿನಿಸ್ಟರ್ ಮಾತ್ ಕೇಳು. ಈಗ ಹಾ, ದೊಡ್ಡವ್ರು ಯಾರು? ಹೋಮ್ ಮಿನಿಸ್ಟರ್, ಅವ್ರ ಮಾತಾ ಕೇಳ್ತೀನಿ. ಹಾಯ್, ತುಂಬಾ ಹೊತ್ತು ಕಾಯಿಸ್ಬಿಟ್ನಾ? ನಿಮ್ಗೋಸ್ಕರ ಜೀವನ ಪೂರ್ತಿ ಬೇಕಾದ್ರೂ ಕಾಯ್ತೀನಿ. ಏನು ಆರ್ಡರ್ ಮಾಡಿಲ್ಲ, ಏನ್ ಮಾಡ್ಲಿ? ಅವಸರ ಏನೂ ಇಲ್ಲ, ಆರಾಮಾಗಿ ಮಾತಾಡ್ಕೊಂಡು ಏನಾದ್ರೂ ಆರ್ಡರ್ ಮಾಡೋಣ. ಅಪ್ಪ ಮತ್ತೆ ಅತ್ತೆ ಮಾವ ನಿನ್ನೆ ಜ್ಯೋತಿಷ್ ಹತ್ರ ನಮ್ ಜಾತಕ ತೋರ್ಸಿದ್ರು. ತುಂಬಾ ಚೆನ್ನಾಗಿ ಕೊಡ್ ಬರುತ್ತಂತೆ, 28 ಗುಣಗಳು ಕೊಡುತ್ತಂತೆ. ಮದ್ವೆ ಮಾಡೋದಕ್ಕೆ ಒಳ್ಳೆ ಜೋಡಿ ಅಂತೆ. ಮದ್ವೆ ಡೇಟು ಫಿಕ್ಸ್ ಮಾಡಿದ್ದಾರೆ, ಗೊತ್ತಾಯ್ತಲ್ವಾ? ನನ್ಗಂತೂ ತುಂಬಾ ಖುಷಿ ಆಗ್ತಿದೆ, ನಿಮಗೆ ಖುಷಿ ಆಗ್ತಿಲ್ವಾ? ನಿತ್ಯ ಅವರೇ, ನಂಗೊಂದು ಅನುಮಾನ ಇದೆ, ಕೇಳ್ಬೋದಾ? ಯೋಚನೆ ಮಾಡ್ಬೇಡಿ, ಕೇಳಿ. ನೀವು ತುಂಬಾ ಓದ್ಕೊಂಡಿದ್ದೀರಿ, ಬಿಸ್ನೆಸ್ ಬಗ್ಗೆ ನಾಲೆಜ್ ಇದೆ, ಸ್ವಂತ ಕಂಪನಿ ಕಟ್ಟಬೇಕು ಅಂತ ಕನ್ಸ್ಪೆರೆ ಇಟ್ಕೊಂಡಿದ್ದೀರಿ. ನೀವು ಮನ್ಸು ಮಾಡಿದಿದ್ರೆ ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮದುವೆ ಆಗಿ ನಿಮ್ ಕನ್ಸೆಲ್ಲ ನನ್ಸ್ ಮಾಡ್ಕೋಬೋದಿತ್ತು. ಅದನ್ನೆಲ್ಲ ಬಿಟ್ಟು ನಿಮಗ್ ಟೈಮ್ ಕೊಡಕ್ಕಾಗ್ದಿರೋ ಒಬ್ಬ ರಾಜಕಾರಣಿಯಿಂದ ಯಾಕೆ ಸುತ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಪ್ರಶ್ನೆ, ಉತ್ತರ ಕೊಡ್ತೀನಿ. 3 ತಿಂಗಳು ಕಳೆದ್ಮೇಲೆ ನೀವ್ MLA ಆಗ್ತೀನಿ ಅನ್ನೋದ್ರಲ್ಲಿ ಏನಾದ್ರೂ ಅನುಮಾನ ಇದೆಯಾ? ಡೌಟೇ ಬೇಡ, ನಾನು MLA ಆಗೇ ಆಗ್ತೇನೆ. ರಾಕೆಟ್ ವೇಗದಲ್ಲಿ ಹೋಗ್ತಿರೋ ನೀವು MLA ಆದ್ಮೇಲೆ ಸುಮ್ನಿರ್ತೀರಾ? ಮಂತ್ರಿ ಆಗಲ್ವಾ? ಈ ಮೆಟ್ಲು ಹತ್ತದ ಮೇಲೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅದೇ. ಓಕೆ, ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ತಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಯಾರ ಮುಂದೆ ಕೈ ಕಟ್ ನಿಲ್ತಾರೆ ಹೇಳಿ? ಮಂತ್ರಿಗಳ ಮುಂದೆ ತಾನೆ. ಆ ಮಂತ್ರಿನೇ ನನ್ನ ಕೈಯಲ್ಲಿದ್ರೆ ನನ್ ಪವರ್ ಎಷ್ಟಿರುತ್ತೆ ಯೋಚನೆ ಮಾಡಿ. ಏನ್ರಿ ಸೇರು ಅಂದ್ರೆ ಸವಾ ಸೇರು ಅಂತೀರಾ? ನನ್ ಪ್ಲಾನ್ಗಿಂತ ನಿಮ್ ಪ್ಲಾನೇ ಜೋರಾಗಿದೆ. ಚಿಟ್ಟೆ, ಅರ್ಜೆಂಟ್ ಐತ್ರಿ ಸಾಹೇಬ್ರ, ನಮ್ ಸರ್ಕಾರ ಯಾಕೋ ಉರುಳಂಗ್ ಕಾಣಕತ್ತೈತ್ರಿ. ನಮ್ ಕಡೆ ಇದ್ದು ಮಂದಿ ಎಲ್ಲ ಪಕ್ಷಾಂತರ ಹೊಂಟಾರ. ಆ ವಿರೋಧ ಪಕ್ಷದವರು ನಮ್ ಕಡೆ ಮಂದಿನೆಲ್ಲ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೊಂಟಾರ. ಮಂತ್ರಿಗಳು ಅರ್ಜೆಂಟ್ ನಿಮ್ಮನ್ನು ಬರಕ್ ಹೇಳಿದ್ರು. ತೀರ್ಥ ತೀರ್ಥ, ನಡಿ ಮಗ, ಇಲ್ಲಿಂದ ಹೋಗವ, ನಮಗೂ ಟೈಮ್ ಬರ್ತದೆ. ಬರ್ತೀನಿರವ. ಏಯ್, ಎಲ್ರು ಸರಿಯಾಗಿ ಕೇಳಿಸ್ಕೊಂಬಿಡಿ. ನಮ್ಮ ಅಮ್ಮನ ಹತ್ರ ಯಾವ್ಯಾವಳು ಎಷ್ಟೇ ಸಾಲ ತಗೊಂಡಿದಿರೋ, ಇನ್ನು 1 ವಾರದೊಳಗೆ ಎಲ್ಲಾ ದುಡ್ಡು ತಗೊಂಬಂದ್ ನಮ್ಮ ಮನೆ ಮುಂದೆ ಕಕ್ಬೇಕು. ಕೊಡದೆ ಹೋದ್ರೆ ಒಬ್ಬೊಬ್ಬನು ಬೀದಿಗೆ ಬಿಸಾಕ್ತೀನಿ. ಸುಮ್ಮನೆ ತಪ್ಪು ಮಾಡ್ಬಿಟ್ಟೆ ಕಣೆ, ತಪ್ಪು ಮಾಡ್ಬಿಟ್ಟೆ. ನೀನು ತಮ್ಮ ಇನ್ನೂ ದೊಡ್ಡ ತಪ್ಪು ಮಾಡ್ಬಿಟ್ಟ. ಇನ್ ಮುಂದೆ ಅವನ್ಗೆ ಹುಷಾರಾಗಿರ ಕೇಳು. ಕಾಶಿ ಆಚೆ ಬಂದವನೇ ಒಂದು ಚೂರ್ ಕೆಮ್ಮುದ್ರು ಕೈ ಕಾಲ್ ಕತ್ರು ಸಾಕ್ಬಿಡ್ತೀನಿ ಅಂತ ಹೇಳು. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು.
ಇನ್ನು ಮುಂದೆ ಇಲ್ಲಿರೋ ಯಾರನ್ನು ಖುಷಿಯಾಗಿರಕ್ ನಾನ್ ಬಿಡಲ್ಲ ಬಿಡಲ್ಲ. ನಡಿಯಮ್ಮ ಹೋಗೋಣ.